ಕರ್ನಾಟಕದ ರಾಜ್ಯದ ಜನತೆಯಲ್ಲಿ ಒಂದು ವಿಶೇಷವಾದ ರೂಪರೇಖೆಗಳ ಒಂದು ಹೇಳಿಕೆಯನ್ನು ನಾನು ಮೈಸೂರಿನ ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ MD ಆಗಿ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೀಡಿಯಾ ಹೆಸರು ಅಂತಂದ್ರೆ ಅದಕ್ಕೆ ಹಲವಾರು ಅರ್ಥಗರ್ಭಿತವಾದ ಕೆಲವು ಅಂಶಗಳಿದ್ದಾವೆ. ಮೀಡಿಯಾ ಇವತ್ತು ಸೋಷಿಯಲ್ ಮೀಡಿಯಾ ಅಂದ್ರೆ ಇವತ್ತು ಪ್ರಪಂಚದ ಮೂಲೆಯಲ್ಲೂ ತನ್ನದೇ ಆದಂತ ಒಂದು ಅಸ್ತಿತ್ವ ಹೆಸರುಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದನ್ನ ನಾವು ನನ್ನ ಜೀವನದಲ್ಲಿ ತುಂಬಾ ನೋಡಿದ್ದೀನಿ. ಆದ್ರೆ ಯಾವುದೋ ಒಂದು ಪ್ರೊಮೋ ರೀಲಿಂಗ್ಸು ಇವೆಲ್ಲ ಇಟ್ಕೊಂಡು ಮೀಡಿಯಾದ ಹೆಸರು ಹೇಳ್ಕೊಂಡು ಇವತ್ತು ಸುಲಿಗೆ ದಂಧೆ ಬೆದರಿಕೆ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥ ಮೀಡಿಯಾದವ್ರಿಗೆ ಇದೊಂದು ನನ್ನ ಚಿಕ್ಕ ಒಂದು ಸಲಹೆ ಮಾತು. ಈಗ ಹೇಳ್ತೀನಿ ಅಂತೀವಿ, ಒಳ್ಳೆಯವ್ರಿಗೆ ಒಳ್ಳೇದಾಗಿರುತ್ತೆ, ಕೆಟ್ಟವ್ರಿಗೆ ಕೆಟ್ಟೋದಾಗಿರುತ್ತೆ. ನಾನು ಏನಕ್ಕೆ ಇದನ್ನು ಉಚ್ಚಾರಣೆ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಪ್ರೈವೇಟ್ ಲಿಮಿಟೆಡ್ನ MD ಆಗಿ ನಾನು ತುಂಬಾ ಬಡತನವನ್ನು ನೋಡಿ ಒಂದು ವ್ಯವಸ್ಥಿತವಾದ ಸಮಾಜ ಅಂದ್ರೆ ಹೇಗಿರಬೇಕು, ಪ್ರತಿಯೊಬ್ಬರ ಒಂದು ಅನಿಸಿಕೆಗಳು ಏನಿರಬೇಕು, ಪ್ರತಿಯೊಬ್ಬ ಜನಸಾಮಾನ್ಯರ ಆಶಯಗಳೇನಿದ್ದಾವೆ, ಅವರು ಕೂಡ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಾವಲಂಬತನಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕಂಪನಿಯನ್ನು ತೆರೀತೀನಿ. ಅದೇ ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು. ಅದು ಮೊದಲು ರಿಜಿಸ್ಟ್ರೇಷನ್ ಆಫೀಸು D. ಸುಬ್ಬಯ್ಯ ರೋಡು ಮೈಸೂರಿನಲ್ಲಿ ಪ್ರಾರಂಭವಾಗುತ್ತೆ. ಅದು ನಮ್ಮ ಸ್ವಂತ ಅಕ್ಕವರ ಮನೆ. ಅದ್ರ ಕೆಳಗಡೆ ಅಲ್ಲೂ ಬಾಡಿಗೆ ತಗೊಂಡು ಕಂಪನಿಯನ್ನು ರಿಜಿಸ್ಟರ್ ಮಾಡಿಸ್ಕೊಳ್ತೀನಿ. ಅಲ್ಲಿ ರಸ್ತೆಯ ಒಂದು ವ್ಯವಸ್ಥೆಗಳು ಸರಿಯಾಗಿಲ್ಲದೆ ಇರೋದ್ರಿಂದ ಅದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊತೀವಿ. ಅಲ್ಲೂ ಕೂಡ ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಪರ್ಮನೆಂಟ್ ಆಗಿ ಈಗ ಸರಸ್ವತಿಪುರಂ 17ನೇ ಮೈನಲ್ಲಿ ಕಂಪನಿಯ ಕಚೇರಿಯನ್ನ ಬಹಳ ಸುಲಲಿತವಾಗಿ ಮಾಡ್ಕೊಂಡಿದ್ದೀವಿ. ಕೆಲವು ಕಿಡಿಗೇಡಿಗಳು, ಅದರಲ್ಲಿ ಮೇಯ್ನ್ ಆಗಿ ನಾನು ಈ ಪ್ರೊಮೋ ರೀಲ್ಸು ಅದು ಇದು ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರಿಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಏಕೆಂದ್ರೆ ಈಗ ಏನೇನು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಸತ್ಯವಾಗಿದ್ರೆ ಮಾಡ್ಲಿಯಪ್ಪ, ಸತ್ಯವಾಗಿರ್ಲಿ ಮಾಡಿ. ಈ ವಸೂಲಿ ದಂಧೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ದಯವಿಟ್ಟು ಸಮಾಜದಲ್ಲಿ ಬೆಳೆಸ್ಕೋಬೇಡಿ. ಪ್ರತಿಯೊಬ್ಬ ಒಂದು ಹುಟ್ಟಿದ ಜೀವಾಣು ಕೂಡ ಅಂತ್ಯವನ್ನ ಕಾಣಲೇಬೇಕು. ಆದ್ರೆ ಜೀವನದ ವ್ಯವಸ್ಥೆ ಇರ್ತದಲ್ಲ, ಅದನ್ನ ಬದಲಾವಣೆ ಮಾಡ್ಕೊಳ್ಳಿ. ಅವಾಗ ನಿಮಗೆ ಒಂದು ಬದುಕಿನ ಸಾರ್ಥಕತೆ, ಜನರಿಗೆ ಮಾಡ್ತಕ್ಕಂಥ ಒಂದು ಏನು ನಾವು ಮಾಡ್ತಾ ಇದೀವಿ, ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದೀವಿ, ಈ ಜನಸಾಮಾನ್ಯರ ಒಂದು ಬದುಕಿನ ಇದರಲ್ಲಿ ಏನು ಆಟ ಆಡ್ತೀವಿ ಅಂತ ಅನ್ನತಕ್ಕಂಥದ್ದು ಜನಗಳಿಗೆ ಗೊತ್ತಾಗ್ತದೆ. ದಯವಿಟ್ಟು ಏನಿದು ಫಸ್ಟ್ ವೇವ್ಸ್ ನ್ಯೂಸು, ಎಲ್ಲಿ ಸ್ವಾಮಿ, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೀರಿ ನೀವು, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೀರಿ, ಯಾವ ಸ್ಟೇಟ್ ಇದರಲ್ಲಿ ಮೀಡಿಯಾ ಸೆಕ್ಷನ್ ರಿಜಿಸ್ಟರ್ ಆಗಿದ್ದೀರಿ? ಇವತ್ತು ನಾನು ಮೀಡಿಯಾ ಅದು ಇದು ಅಂತ ಒಂದು 4-5 ಜನ ಇವ್ರನ್ನ ನೀವು ಇಟ್ಕೊಂಡು ಪುಟವಸುಗಳನ್ನ ಅವ್ರನ್ನ ಕಳಿಸ್ಬಿಟ್ಟು ಎದುರಿಕೆ ಮಾಡಿ, ದಬ್ಬಾಳಿಕೆ ಮಾಡಿ, ಸೈಟ್ಗಳು ಯಾರ್ದಾರ ಇದ್ರೆ ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡಿ, ಇನ್ನೊಬ್ರು ಯಾರ ಮನಸ್ಥಿತಿಗಳು ಸ್ವಲ್ಪ ವೀಕ್ ಆಗಿರೋರನ್ನ ನೋಡ್ಬಿಟ್ಟು ನೀವು ಎದುರಿಸ್ಕೊಂಡು ಹಣ ವಸೂಲಿ ಮಾಡ್ಕೊಂಡು ದಂಧೆ ಮಾಡ್ತಾ ಇದ್ದೀರಲ್ಲ, ಸರಿನಾ ಸ್ವಾಮಿ ಇದು? ಆಯ್ತು, ನಮ್ಮ ಆಫೀಸ್ಗೆ ಯಾರು ಪರ್ಮಿಷನ್ ತಗೊಂಡು ಬಂದ್ರಿ ನೀವು? ನನ್ನನ್ನು ಕೇಳಿದ್ರೇನ್ರಿ? ಆ ರೈಟ್ಸ್ ನಿಮ್ಗೆ ಇದೆಯೇನ್ರಿ? ಆರ್ಟಿಕಲ್ 19 ಕ್ಲಾಸ್ 1(3) ಏನು ಹೇಳತ್ರಿ ನಿಮಗೆ ಗೊತ್ತೇನ್ರಿ? ಅದಕ್ಕೆ ಆರ್ಟಿಕಲ್ 19 ಅಂದ್ರೆ ಏನು ಗೊತ್ತೇನ್ರಿ? ಸ್ವತಂತ್ರ ಭಾರತದಲ್ಲಿ ಅದು ಆ ಸೆಕ್ಷನ್ ತಿಳ್ಕೊಳಪ್ಪ ನೀನು. ಕಾನ್ಸ್ಟಿಟ್ಯೂಷನ್ ಓದು ಫಸ್ಟು, ತಿಳ್ಕೊಂಡು ಆಮೇಲೆ ಬದುಕಿನಲ್ಲಿ ನೋಡೋ, ನಾನು ಒಂದು MLC ಒಂದು MLA ನಿಂತು ಸೋತಿದ್ದೀನಿ. ಸಾರ್ವಜನಿಕರ ಬದುಕುಗಳು ಏನು ಅನ್ನೋದು ಗೊತ್ತು. ಆ ಒಂದು ಸಾರ್ವಜನಿಕರ ಬದುಕಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಈ ಕಂಪ್ನಿ ರಿಜಿಸ್ಟರ್ ಮಾಡ್ಕೊಂಡು ಬಂದೆ. ವ್ಯವಸ್ಥಿತವಾದ ಒಂದು ಕಂಪನಿ, ವ್ಯವಸ್ಥಿತವಾಗೇ ನಡೀತಾ ಇದೆ. ಈವನ್ನು ಆದಾಯ ಕಡಿಮೆ ಇದ್ದನ್ನು ಕೂಡ ನನ್ನ ಒಂದು ವೈಯಕ್ತಿಕ ಆರ್ಥಿಕ ಬಲದಿಂದ ಈ ಕಂಪ್ನಿನ ಸದೃಢವಾಗಿ ತಗೊಂಡು ಹೋಗ್ಬೇಕು. ನನ್ನನ್ನು ನಂಬಿರ್ತಕ್ಕಂಥ ಗ್ರಾಹಕರಿಗೆ ಒಂದು ಒಳ್ಳೆಯ ಈಗ ಪದಾರ್ಥಗಳಿರ್ಬೋದು, ಇನ್ನೊಂದು ಎಷ್ಟೋ ಜನರುಗಳನ್ನು ಇವತ್ತು ಕಾಟಿಲ್ಲ ರೀ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳಿಲ್ಲ ರೀ, ನಲ್ಲಿಗಳಿಲ್ಲ ರೀ. ಎಷ್ಟೋ ಜನಗಳ ಇದರಲ್ಲಿ ಕಬೋರ್ಡ್ಗಳಿಲ್ಲ ರೀ, ಫ್ರಿಡ್ಜು, ವಾಷಿಂಗ್ ಮಿಷಿನ್ನು.
ನೂರಾರು ಜನಕ್ಕೆ ಇವತ್ತು ಕೊಟ್ಟಿದ್ದೀನಿ. ಎಷ್ಟು ಖುಷಿಯಾಗಿ ತಗೊಂಡೋಗಿ ಇವತ್ತು ಸಂತೋಷವಾಗಿ ನಮ್ಮಲ್ಲಿ ಹಣ ಹೂಡಿಕೆ ಮಾಡಿದ್ರಿಂದ ಇವತ್ತು ಸಂತೋಷ ಪಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕ್ರಪ್ಪ ಇದಕ್ಕೆಲ್ಲ ಅಡ್ಡಿ ಮಾಡ್ತೀವಿ? ನನ್ನಿಂದ ನಿಮ್ಗೆ ಏನು ತೊಂದರೆ ಆಗಿದೆ ಹೇಳಿ ಸ್ವಾಮಿ. ರಾಘವೇಂದ್ರ ಅವರೇ, ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನನ್ನನ್ನ ಇವತ್ತು ಕರ್ಸ್ಕೊಂಡಿದ್ರಿ ಗೊತ್ತಾ? ಎಲ್ಲಿಗೆ ಕರ್ಸ್ಕೊಂಡಿದ್ರಿ ಅಂತ? ವಿಜಯನಗರಕ್ಕೆ ಕರ್ಸ್ಕೊಂಡು ಸೆಂಟ್ ಜೋಸಫ್ ಮೂಲೆಗೆ ಬನ್ನಿ, ಇಲ್ಲಿಗೆ ಬನ್ನಿ, ಮುಂದಕ್ಕೆ ಪಾಸ್ ಆಗ್ಬಿಟ್ರಿ. ವಿಡಿಯೋ ಫುಟೇಜ್ ತೆಗೆಸ್ಬಿಟ್ಟು ನೋಡಿ. ಕರೆದ್ಬಿಟ್ಟು ನನ್ನನ್ನು ಏನು ಕೇಳಿದ್ರಿ? ನಿಮ್ಮ ಹತ್ರ ಏನೂ ಕೇಳಲ್ಲ. ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಭಾರಿ ದೊಡ್ಡದಾಗಿ ಹೋಗ್ಬಿಟ್ಟಿದೆ, ಭಾರಿ ಇದಾಗಿ ಹೋಗಿದೆ ಇದು. ಇಲ್ಲಿಂದ ಸ್ಟೇಟ್ ತನಕನೂ ಇದೆ, ಇಷ್ಟು ಉದ್ದ ಇದೆ ಅಂತ ಹೇಳ್ಕೊಂಡು ನನ್ನನ್ನೇ ಎದುರಿಸ್ತಿರಲ್ಲ. ಇನ್ನು ಸಾಮಾನ್ಯ ಜನರ ಗತಿ ಏನ್ರಿ? ಈಗ ರಾಘವೇಂದ್ರ ಅವರೇ, ಅನಿತಾ ಅನ್ನೋ ಹುಡುಗಿ ಕತೆ ಗೊತ್ತೇನ್ರಿ ನಿಮಗೆ? ಜ್ಞಾಪಿಸ್ಕೊಳ್ಳಿ. ಆ ಹುಡುಗಿಗೆ ಧಮಕಿ ಹಾಕಿ, ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇದನ್ನು ಮುಂದುವರಿತಿದ್ದು ಇಲ್ಲಿಗೆ ನಿಲ್ಲಲ್ಲ. ನೀವು ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ, ಏನೇನು ಕತೆಗಳು, ಎಷ್ಟು ದೌರ್ಜನ್ಯ ಮಾಡಿದ್ದೀರಿ, ಅದೆಲ್ಲ ನನ್ನ ಹತ್ರ ಲಿಸ್ಟ್ ಇದೆ ರೀ. ನನ್ನನ್ನು ಅಲ್ಲಿಗೆ ಕರ್ಸ್ಕೊಂಡು ಏನ್ರಿ ಮಾಡಿದ್ರಿ ನೀವು? ಎಲ್ಲ ಮುಚ್ಚಾಕಕ್ಕೆ ನಿಮಗೆ ನಾನು 20 ಲಕ್ಷ ಕೊಡ್ಬೇಕಣ್ಣ. 20 ಲಕ್ಷ ನೋಡಿದ್ಯಾವ ಅಲ್ಲಿ? ಮತ್ತೆ ನೋಡ್ತಿದ್ದ ಮೊದಲು ನಾನು ಕಳೆದ್ಬಿಟ್ಟಿದ್ದೀನಪ್ಪ ನಾನು. ನನ್ನ ಚಿಕ್ಕ ವಯಸ್ಸಿನಿಂದನೇ ಬೇಕಾದ ಸಂಪಾದನೆ ಮಾಡಿ ಕಳೆದಿದ್ದೀನಿ ನಾನು. ಚಿಕ್ಕ ವಯಸ್ಸಿನಲ್ಲೇ 94 MLA ನಿಂತಿದ್ದ ನಾನು. 9-10 MLC ನಿಂತ್ಬಿಟ್ಟು ಬರೀ 416 ಹೋಟೆಲ್ ಸೋತಿದ್ದೀನಿ. ನನ್ನ ಶಕ್ತಿ ಏನು ಅಂತ ನಿಮಗೆ ತಿಳ್ಕೊಂಡಿರ್ಬೋದು. ಆದರೆ ನಂತನೇ ವಸೂಲಿ ದಂಧೆಗೆ ಬಾಳಕ್ಕೆ ಬರ್ತೀಯಲ್ಲಪ್ಪ. ಎಲ್ಲ ಹಂಚ್ಕೊಂಡು ಇವನು ಯಾವನ ಮೂರ್ತಿ, ಯಾರೋ ಯಶೋದಮ್ಮ, ಯಾವಳು ಅನಿತಾ, ನೀನು ನಿಮ್ಮ ಚೇಲಗಳು 4 ಜನ ಪಾಲ್ ಹಾಕೊಳಕ್ಕೆ ಮಾಡಿದ್ರಾ? ಯಾವ ದುಡ್ಡು ಅಂತ ಕೊಡ್ಲಪ್ಪ? ಏನಕ್ಕೆ ನಿಮ್ಗೆ 20 ಲಕ್ಷ? ಕೇಳಿಲ್ಲ ಅಂತ ಹೇಳ್ಬಿಟ್ಟು ನೀನು ಸಮರ್ಥವಾದ ಒಂದು ವ್ಯವಸ್ಥಿತವಾದ ಕುಟುಂಬದಿಂದ ಬಂದಿದ್ರೆ ಬಾ, ಯಾವ ದೇವ್ರ ಧರ್ಮಸ್ಥಳಕ್ಕೆ ಹೋಗೋಣವಾ, ತಿರುಪತಿಗೆ ಹೋಗೋಣವಾ, ಎಲ್ಲಿ ಸತ್ಯ ಮಾಡ್ತೀಯ ಬಾ. ಕೇಳಿಲ್ಲ ಅಂತ ನಾನು ಕೇಳಿಲ್ಲ ಅಂತ ಸತ್ಯ ಮಾಡಿ ಸಾಕು. ನಿನಗೆ ಸ್ವಾಭಿಮಾನ, ಒಂದು ಒಳ್ಳೆತನ ಇದ್ರೆ ಬಾ ಸತ್ಯ ಮಾಡು. ನಮ್ಮ ಹುಡುಗ ರೆಕಾರ್ಡ್ ಮಾಡ್ಕೊತೀನಿ ಅಂತ ಮೊಬೈಲ್ ಕಿತ್ತಿಟ್ಕೊಂಡೆ, ಜ್ಞಾಪಕ ಇದೆಯಾ? ನನ್ನ ಮೊಬೈಲೆಲ್ಲ ನಿನ್ನ ಕಾರ್ ಮೇಲೆ ಇಡಿಸ್ದೆ. ಎಲ್ಲ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲಿ ಆ ಫುಟೇಜ್ ಎಲ್ಲ ತೆಗೆಸ್ ನೋಡು, ಈಗ ನಿನಗೆ ಗೊತ್ತಾಗುತ್ತೆ ಏನು ಮಾಡ್ತೀನಿ. ಇಂಥ ದಬ್ಬಾಳಿಕೆ ದೌರ್ಜನ್ಯದ ಮಾಡಿಕೊಂಡು ಮೀಡಿಯಾದ ಹೆಸರಲ್ಲಿ ಜನಗಳನ್ನು ದೌರ್ಜನ್ಯ ಮಾಡ್ತಕ್ಕಂಥದ್ದು ಮೊದಲು ಬಿಡು. ಈಗ ವಿಚಾರಕ್ಕೆ ಬರ್ತೀನಿ. ಮೂರ್ತಿ, ಏನಣ್ಣ, ಏನು ನಿಂದು ಸಮಾಚಾರ? ನಿನಗೇನಪ್ಪ ಮಾಡಿದ್ದೀನಿ ನಾನು? ನಿನಗೆ ಎಲ್ಲೋ ಇದು ಒಂದು ಕಂಪ್ನಿನಲ್ಲಿ ಮರ್ಯಾದೆ ಕಳ್ಕೊಂಡು ಕೂತಿದ್ದನ್ನು ಕರ್ಕೊಂಬಂದ್ಬಿಟ್ಟು ಮಾರಯ್ಯ ಅಂತ ಜೊತೆನಲ್ಲಿ ಇಟ್ಕೊಂಡಿದ್ದು ತಪ್ಪಾಯ್ತಾನೆಯಾ? ತಪ್ಪಾಯ್ತಾ? ನಿನ್ನಿಂದ ನಾನೇನಾದ್ರು ಬದುಕ್ತಿದ್ದೇನೆಯಾ? ಉದ್ಯೋಗ ಆಯ್ತದೆ, 4 ಜನಕ್ಕೆ ಅದಾಗುತ್ತೆ ಇದಾಗುತ್ತೆ ಅಂತ ನನ್ನ ಹತ್ರ ಬಂದು ಸೇರಿಕೊಂಡು ಕೇಳ್ದಂಗೆ ಕುಡಿದು ಬಂದು ಆಫೀಸಿಗೆ ಕುಡ್ಕೊಂಬತ್ತೀಯ. ಆಫೀಸಲ್ಲಿ ಎಲ್ಲರ ಮೇಲೂ ದೌರ್ಜನ್ಯ ಮಾಡ್ತೀಯ. ಯಾರು ನಿನ್ನ ಬಗ್ಗೆ ಇಡೀ ನನ್ನ ಏನು ಗ್ರೀನ್ ಪ್ಯಾಲೇಸ್ ಹೆರಿಟೇಜ್ ಸಮೂಹ ಕುಟುಂಬ ಇದೆ, ಯಾರು ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ ತೋರಿಸು. ಒಬ್ಬರ ಕೈಲಿ ಹೇಳ್ಸು. ಇವತ್ತು ಅವ್ರಿಗೆಲ್ಲ ನಿನಗೆ 3 ಲಕ್ಷ ಕೊಡ್ತೀನಿ ಯಶೋದಮ್ಮನವರೇ, ಅನಿತಾ ನಿಂಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ, ನಾನು 5 ಇಟ್ಕೊತೀನಿ, ಆ ಮೀಡಿಯಾದನ್ಗೆ 10 ಕೊಡ್ತೀನಿ ಅಂತೇಳಿ ಎಲ್ಲ ಮಾತುಕತೆ ಮಾಡಿಕೊಂಡು ನನ್ನ ಮೇಲೆ ದಬ್ಬಾಳಿಕೆ ಮತ್ತು ಸುಳ್ಳು ಆರೋಪಗಳು ಮಾಡಿಕೊಂಡು ನೀನು ಆಟ ಆಡ್ತೀಯನಲ್ಲಿ. ಮೂರ್ತಿ, ಹೆಂಗಿದ್ದೆ ನೀನು? ನಿನ್ನ ಲೆವೆಲ್ ಏನು? ನನ್ನ ಲಾಯರ್ ಅಲ್ಲ ಅಂತ ಹೇಳ್ತೀಯ ನೀನು. ಪ್ರಾಕ್ಟೀಸ್ ಮಾಡಲ್ಲ, ಏನಿಲ್ಲ, ಇದಿಲ್ಲ. ನಂದು ಸರ್ಟಿಫಿಕೇಟ್ ಅದೇ ಕಣೋ, MA LLB ಅಂತ ಸರ್ಟಿಫಿಕೇಟ್ ಅದು ನೀನು ತೋರಿಸ್ತೀಯ. ಇವೆಲ್ಲ ಬಿಟ್ಟು ಮರ್ಯಾದೆಯಿಂದ ಜೀವನ ಮಾಡೋದು ಕಲ್ತ್ರು. ಯಶೋದಮ್ಮನವರೇ, ನಿಮಗೇನು ನಾನು ಸಹಾಯ ಮಾಡಿಲ್ವೇನ್ರಿ? ನಾನೇನು ಹೆಲ್ಪ್ ಮಾಡಿಲ್ವ ಯಶೋದಮ್ಮನವರೇ ನಿಮಗೆ? ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಹಾಕಿದ್ದೀನಿ ಅಂತ ನಿಮ್ಗೆ ಗೊತ್ತೇನ್ರಿ? ಎಲ್ಲ ಮಾಹಿತಿ ಡೀಟೇಲ್ ಇಟ್ಟಿದ್ದೀನಿ. ಬೆರಳುಗಳೆಲ್ಲ ಹೋಗ್ಬಿಟ್ಟವೆ. ನಾನು ಬೈಕ್ ಹಮ್ಕಿ ಅಂದ್ಕೊಂಡು, ಅಯ್ಯೋ ಪಾಪ ಹೆಂಗ್ಸು, ಒಂದು ಕಾರ್ ಕೊಡಿಸ್ಬಿಡಿ ಸರ್, ನನಗೆ 2000 ಕಾರ್ಡ್ ಮಾಡ್ಕೊಡ್ತೀನಿ ಸರ್ ಅಂದ್ಬಿಟ್ಟು ಆಫೀಸ್ಗೆ ಬರೋದು ಬಿಟ್ಬಿಟ್ರಲ್ರಿ ಯಶೋದಮ್ಮನವರೇ. ಕಾರ್ ಕೊಡಿಸಿದ್ಮೇಲೆ ಕರ್ಕೊಬಂದು ನಿಮಗೆ ಕೀ ಕೊಟ್ಬಿಟ್ಟು ಬರಲಿಲ್ವೇನ್ರಿ ನಾನು? ಬೇರೆ ಆರ್ಡಿನರಿ ಗಾಡಿ ತೊಗೊಳ್ಳಿ, ಮಾರುತಿ ಗಾಡಿಯ ಒಂದು 6-7 ಲಕ್ಷದ ಅಂದರೆ
ಇಲ್ಲ ಇಲ್ಲ ಸರ್, ಮನೇಲಿ ತಗೊಳ್ಳೋದು ಒಂದೇ ಸರಿ ಕಾರ್ನ, ಮನೆ ಫ್ಯಾಮಿಲಿ ಎಲ್ಲ ಹೋಗೋವಂಥ ತಗೊಳ್ಳಿ ಅಂತ ಹೇಳವ್ರೆ. ಅಂತ ಹೇಳಿ ಯಾವುದೋ ರೊನಾಲ್ಡ್ ಅಂತ ಕಟ್ಟಿಸ್ಕೊಂಡು ದುಡ್ಡು ತಗೊಂಡ್ರಲ್ಲ, ಅದು ದುಡ್ಡು ಹಾಕ್ಸ್ಕೊಂಡ್ರಲ್ಲ ಅಕೌಂಟ್ಗೆ. ಈಗ ನಿಮಗೆ ಇದಾಗ್ಬಿಡ್ತಾ ನಿಮಗೆ, ನಾರಾಯಣ ತೊಂದರೆ ಮಾಡ್ಬಿಟ್ನಾ? ನಾವು ಅದನ್ನ ತಿದ್ದುಬಿಟ್ಟು ಬರೀತಕ್ಕಂಥ ಪ್ರವೃತ್ತಿ ಜನವ ನಾನು. ಅದನ್ನ ತಿದ್ದಕ್ಕ ನಾನು ಆಫೀಸ್ಗಾರು ಬರ್ತಿದ್ನ. ಮನೋಜು ಒಳ್ಳೆ ಹುಡುಗ, ಅವನು ಏನು ಕೊಟ್ಟಿರ್ತೀರಿ ಅದು ದುಡ್ಡು ಕೊಟ್ಟಿದ್ನ ಅಲ್ಲೇ ಕೂತ್ಕೊಂಡು ಅಲ್ಲೇ ಎಂಟ್ರಿ ಮಾಡಿಸ್ತಾ ಇದ್ರಿ. ನಿಮ್ಗೆ ಯಾರು ದುಡ್ಡು ಕೊಡೋಕೆ ಹೇಳಿದ್ರು? ಕಂಪ್ನಿ ಅಕೌಂಟಿಗೆ ದುಡ್ಡು ಹೋಯ್ತಿರ್ಲಿಲ್ವಾ? ಹಾಕ್ಬೇಕು ಲೀಗಲ್ ಆಗಿ, ನ್ಯಾಯಯುತವಾಗಿ. ಅದನ್ನ ಬಿಟ್ಬಿಟ್ಟು ಇವತ್ತು 3 ಜನ 4 ಜನ ಸೇರಿಸ್ಬಿಟ್ಟು ಒಂದು ಕಾರ್ಡ್ ಬರೀರಿ, ನಮ್ಮ ಮನೆಯವ್ರದ್ದು ಸೇರಿಸ್ಬಿಟ್ಟು ಬರೀರಿ, ಅವ್ರದ್ದು ಇವ್ರದ್ದು ಎಲ್ಲ ಸೇರಿಸ್ಬಿಟ್ಟು ಬರೀರಿ. ಅವ್ರು ಬಂದು ಕೇಳಿದ್ರೆ ಏನ್ರಿ ಉತ್ತರ ಕೊಡಬೇಕು ಯಶೋದಮ್ಮನವರೇ? ಆಯಿತು, 60 ಕಾರ್ಡಲ್ಲಿ 35 ಕಾರ್ಡ್ ಕೊಡಿ ಅಂತೀರಿ. ಹಾಂ, ಆ ದುಡ್ಡು ಕಟ್ಟದೇ ಇರೋರಿಗೆ ನಾವು ಏನ್ರಿ ಮಾಡ್ಬೇಕು? ಅವ್ರು ಯಾರೋ ಬಂದರು ಇನ್ನೊಬ್ರು, ನನ್ನ ಕಾರ್ಡ್ ಅವ್ರಿಗೆ ಹೆಂಗೆ ಜಂಟಿ ಮಾಡಿದ್ರಿ ಅಂತ ಏನ್ರಿ ಉತ್ತರ ಕೊಡೋದು ಯಶೋದಮ್ಮನವರೇ? ನೀವೆಲ್ಲ ಗೌರವಾನ್ವಿತವಾಗಿ ಇದ್ದಂಥ ಹೆಂಗಸರುಗಳು, ಯಾಕೆ ಹಿಂಗಾದ್ರಿ? ಯಾಕೆ ಭಾರಿ ಕೆಟ್ಟ ಪದಗಳನ್ನು ಉಪಯೋಗಿಸ್ತೀರಿ? ಸೌಜನ್ಯತೆ ಕಲ್ತ್ಕೊಳ್ಳಿ. ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು. ಆ ಪಕ್ಷದ ಬೆಲೆ ಏನು ಗೊತ್ತೇನ್ರಿ? ಲಾಲ್ ಕೃಷ್ಣ ಅದ್ವಾರಿ ಅವರು, ವಾಜಪೇಯಿ ಅವರು, ಇಂಥವರು ಕಟ್ಟಿದಂಥ ಪಕ್ಷ ಅದು. ಇವತ್ತು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಜಿಯವರು ಅಂತ ಪಕ್ಷದಲ್ಲಿ ಇದ್ಕೊಂಡು ಒಂದು ಸ್ವಲ್ಪ ಸೌಜನ್ಯತೆ ಕಲ್ತ್ಕೊಳ್ರಿ. ಒಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಆಧಾರ ಇಟ್ಕೊಂಡು ಮಾಡಿ. ಅಷ್ಟೆಲ್ಲ ನೀವು ನಿಮ್ಮ ಮಗಳು ಎಲ್ಲ ಬಂದು ಗಲಾಟೆ ಮಾಡಿ ಆಫೀಸ್ನಲ್ಲಿ ದಂಧೆ ಮಾಡಿ ಪದಾರ್ಥಗಳು ತಗೊಂಡು ಹೋಗಿದ್ದೀರಿ, ಕೊಡ್ಸಿದ್ಲೇನ್ರಿ ನಾನು? ಈಗ ಅದು ಯಾವನೋ ಇನ್ನು ದುಡ್ಡಿನ ಆಸೆಗೆ ಹೋಗ್ಬಿಟ್ಟು ಅದು ಯಾವನೋ ಪ್ರೊಮೋ ಮಾಡೋದು, ಅವ್ರದ್ದೇನು ಇದೂ ಅಲ್ಲ, ಅವ್ರದ್ದು ಒಂದು ರಿಜಿಸ್ಟರ್ಡ್ ಇದೂ ಅಲ್ಲ, ಅದು ಎಲ್ಲೂ ಮೆಂಬರ್ ಆಗಿಲ್ಲ, ಇನ್ನೊಂದಾಗಿಲ್ಲ ಕರ್ನಾಟಕ ಸ್ಟೇಟ್ ಮೀಡಿಯಾದಲ್ಲಿ. ಅಂಥವ್ರನ್ನ ಕರೆಸ್ಬಿಟ್ಟು ನೀವು ನನಗೆ ದಬ್ಬಾಳಿಕೆ ಆಗ್ತಿರೋದು ಇದು. ನನ್ನಲ್ಲಿ ಏನು ಇವತ್ತು 1,500-2,000 ಜನ ಮೆಂಬರ್ಸ್ ಇದ್ದಾರೆ, ಅವ್ರಿಗೆ ಮಾಡ್ತಾ ಇರೋ ದ್ರೋಹ ಅನ್ಸಲ್ವಾ ಯಶೋದವ್ರ ಮೇಲೆ ನೀವು? ಈಗ ಕೋರ್ಟ್ ಕೇಸು ಇನ್ನೊಂದು ಮತ್ತೊಂದು ಆದರೆ ಪದಾರ್ಥ ಕೊಡೋಕ್ಕಾಗುತ್ತೇನ್ರಿ ಕಾನೂನು ಪ್ರಕಾರವಾಗಿ? ಅದಾಗಬಾರ್ದು ಅಂತ ನಾನು ಒದ್ದಾಡ್ತಾ ಇರೋದು ತಾನೇ. ಕೊಡಿ ಕೇಸ್ನ, ನನಗೂ ಕಾನೂನು ರೀತಿಯಲ್ಲಿ ಕಾನೂನು ಬದ್ಧತೆಯಲ್ಲಿ ಏನು ಕೆಲಸ ಮಾಡಬೇಕು ನಾನು ಮಾಡ್ತೀನಿ. ನಾನೆಲ್ಲ ಬಂದರೆ ಡಾಕ್ಯುಮೆಂಟ್ರಿಯಾಗಿ ಕಾನೂನು ಪ್ರಕಾರನೇ ಬರ್ತೀನಿ. ಅನಿತಾ, ಏನವ ತಾಯಿ, ನಿನ್ನ ಋಣ ತಿಂದಿದ್ದೇನವ ನಾನು? ಅಣ್ಣ, ಮನೆ ಭಾರಿ ಇದ್ರ ಮನೇಲಿದ್ದೀನಿ, ನಂಗೆ ಮನೆ ಚೇಂಜ್ ಮಾಡ್ತಾ ಇದ್ದೀನಿ, 50,000 ರೂಪಾಯಿ, 1 ಲಕ್ಷ ಬೇಕೇ ಬೇಕು ಅಂದೆ. ಇರಲಿ ನೋಡೋಣ ಅಂತ 50,000 ರೂಪಾಯಿ ಹಾಕ್ಕೊಟ್ಟೆ. ಜ್ಞಾಪಕ ಇದೆಯೇನಮ್ಮ? ನಿನ್ನ ಅಕೌಂಟ್ಗೆ ಎಷ್ಟು ದುಡ್ಡು ಹಾಕಿದ್ದೀನಿ ಅಂತ ಮಾಹಿತಿ ಇದೆಯಾ? ನನ್ನ ಹತ್ರ ತರಬೇಕು. ಸ್ವಲ್ಪ ಮರ್ಯಾದೆಯಿಂದ ಜೀವನ ಮಾಡೋದನ್ನ ಕಲ್ತ್ಕೊಡಿ. ಒಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ನಮ್ಮಿಂದ ನಾಲ್ಕಾಸ್ತಿಂದ ಅಫ್ಕೋರ್ಸ್ ನೀವು ಕಟ್ಸಿರ್ಬೋದು ಕಂಪ್ನಿಗೆ. ನೀವು ಕಟ್ಸಿರೋ ಕಂಪ್ನಿ ಇವತ್ತು ಪದಾರ್ಥಗಳನ್ನ ಕೊಡ್ತಾ ಇದ್ದೀನಿ. ಅರ್ಧಂಬರ್ಧ ಕಟ್ಟಿರೋರ್ಗೂ ಕರೆದ್ಬಿಟ್ಟು ಕೊಡ್ತಾ ಇದ್ದೀನಿ. ತಾಳ್ಮೆಯಿಂದ ತಗೊಳ್ಳಿ. ಮೊದಲು ಯಾರು 12,000 ಈ ಕಂಪ್ನಿ ಕಟ್ಟಿದ್ದಾರೆ ಅವರು ಪದಾರ್ಥ ತಗೊಳ್ಳಿ. ಲೇಟ್ ಆಗಿದೆ, ಯಾರಿಂದ ಲೇಟ್ ಆಗಿದೆ? ಈಗ ತುಂಬ ಜನಕ್ಕೆ ಪದಾರ್ಥಗಳು ಕೊಟ್ಟಿದ್ದೀನಿ. ಕಾರ್ಡ್ಗಳು ಇಸ್ಕೊಂಡಿದ್ದೀನ, ಲೆಕ್ಕ ಇಟ್ಕೊಂಡಿದ್ದೀನ? ಒಂದು ನಂಬಿಕೆ, ಒಂದು ವಿಶ್ವಾಸದಲ್ಲಿ ಅಷ್ಟೊಂದು ಪದಾರ್ಥಗಳನ್ನ 600-700 ಪದಾರ್ಥಗಳನ್ನ ತರಿಸ್ಕೊಟ್ಟಿದ್ದೀನಿ. ಇನ್ನೊಂದು 200 ಜನಕ್ಕೆ ಕೊಡಬೇಕು. ಇನ್ನೊಂದು 200 ಜನಕ್ಕೆ ಕೊಡಬೇಕು. ಕೊಡ್ತೀನಿ. ಅರ್ಧಂಬರ್ಧ ಕಟ್ಟಿರೋರು ಅವ್ರು 200 ಜನ ಕರೆಸಿ ಅವ್ರಿಗೂ ಸಮಾಧಾನ ಮಾಡಿ ಕೊಡ್ತೀನಿ ನಾನು. ತಿನ್ಕೊಂಡು ಓಡೋಗೋದಿಲ್ವಲ್ಲಮ್ಮ? ಈಗ ಏನೋ ಒಂದು ಇದು ಮಾಡ್ಕೊಂಡು ಕಂಪ್ನಿ ಬಿಟ್ಟು ಓಡೋಗೋದಿಲ್ವಮ್ಮ? ಯಾರಾದರೂ ನನ್ನ ಪರವಾಗಿ ಬಂದರೆ ಆ ಹೆಂಗಸ್ರ ಮೇಲೆ ಕತೆ ಕಟ್ತೀರಿ. ನಾನು ಅವ್ರಿಗೆಲ್ಲ ತಂದೆ ಸಮಾನ ಇದ್ದೀನಿ ನಾನು. ಆಮೇಲೆ ಹೆಂಗಸ್ರುಗಳನ್ನ ಪಾಪ, ನನಗೆ ಹೆಂಗಸ್ರ ಕ್ಯಾರೆಕ್ಟರ್ ಇಲ್ಲ ನನಗೆ. ನೀವೇ ನೋಡಿದ್ದೀರಿ ಎಲ್ಲರೂ, ನೀವು ಸಾರ್ವಜನಿಕವಾಗಿ ನೋಡಿದ್ದೀರಿ. ನಾನೇನಾರ ಹೆಂಗಸ್ರಿಂದ ಬಿದ್ದು ಹೋಗ್ತೀನ? ಅವನು ಯಾವನೋ ಹೇಳ್ತಾನೆ, ನೀವು ಕುಡಿದು ಮಡಿಕೇರಿನಲ್ಲಿ ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತೀರಂತೆ, ಇದು ಮಾಡ್ತೀರ. ಅವನು ಮೀಡಿಯಾದವನು ಈ ಪ್ರಶ್ನೆನ ಕೇಳೋದವನು. ಅವನಿಗೆ ತಾಕತ್ತಿದ್ರೆ, ಕರೆಕ್ಟಾಗಿ ಅವ್ರ ಅಪ್ಪನಿಗೆ ಅವನು ಹುಟ್ಟಿದ್ರೆ ಅದು ಮಾಹಿತಿ ಕೊಡಲಿ ನನಗೆ. ಡ್ಯಾನ್ಸ್ ಮಾಡ್ತಾ ಇರೋದು, ಕುಡಿತಾ ಇರೋದನ್ನ ಮಾಹಿತಿ ಕೊಡಲಿ. ಇಲ್ಲದೇ ಇದ್ರೆ ತಲೆ ಬೋಳ್ಸ್ಕೊಂಡು ಎಲ್ಲಾರ ಜಮೀನು ಯಾರ್ದಾರ ಮನೇಲಿ ಕ್ಯಾಮೆ ಮಾಡ್ಕೊಂಡಿರ್ಲಿ, ಹೊಲ ಗದ್ದೆ ಇದ್ರೆ ಉಟ್ಕೊಂಡಿರ್ಲಿ. ಈ ಮೀಡಿಯಾದಲ್ಲಿ ಈ ಥರ ದೌರ್ಜನ್ಯ, ದಬ್ಬಾಳಿಕೆ ಹೇಳಿಕೆಗಳನ್ನು ಕೊಟ್ಕೊಂಡು ಒಬ್ಬನ ಎದುರ್ಸೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನೊಂದು ನಮ್ಮ ಮೂರ್ತಿ ಅಪ್ಪ ತಂದೆ ಬನ್ನಿ ಅಣ್ಣ ಮಾತಾಡೋಕ್ಕೆ, ಬರಲಿ ನಾರಾಯಣ ಅವರೇ ಅಂತೀಯ. ಏನಕ್ಕೆ ಬರ್ಬೇಕಪ್ಪ ನಿಂತಕ್ಕೆ? ನೀನು ಯಾವ ದೊಡ್ಡ ಮನಸ್ನೆಯ? ನಿನ್ನನ್ನು ನಾನು ಹುಡುಕೊಂಬಂದಿದ್ದೇನಪ್ಪ? ಹಾಂ, ನಿನ್ನನ್ನು ನಾನು ಹುಡುಕೊಂಬಂದಿದ್ದೇನ ಮೂರ್ತಿ? ಲೈ,
ಇಡೀ ಊರು ಇಡೀ ಪ್ರಪಂಚಕ್ಕೆ ಗೊತ್ತು ನೀನು ಯಾರು ಅಂತ. ಒಂದು ಕಂಪನಿಲಿ ನೆಟ್ಟಿಗೆ ಕೆಲಸ ಮಾಡ್ಕೊಂಡಿರೋದಿಲ್ಲ ನೀನು. ನನ್ನ ಕಂಪ್ನಿನಲ್ಲಿ ಕುಡಿದು ಬಂದು ಗಲಾಟೆ ಮಾಡಕ್ ಹೋದ್ರು ಬಿಡು, ನನ್ನ ತಮ್ಮನ ಒಬ್ಬ ಕುಡಿದ್ಬಿಟ್ಟೆ ಸತ್ತೋದ ಪಾಪ, ಆ ಥರ ನಿನ್ನ ತಮ್ಮನ ಥರ ತಿಳ್ಕೊಂಡಿದ್ರೆ ಇವತ್ತು ನನಗೆ ಹಿಂದ್ಗಡೆಯಿಂದ ಚೂರಿ ಹಾಕಿದ್ರೆ ಪರವಾಗಿಲ್ಲ ಕಡೆ, ಮುಂದಕ್ಕೆ ಚೂರಿ ಚುಚ್ಚಾಕ್ ಬರ್ತೀಯಲ್ಲ, ಮುಂದಕ್ಕೆ ಚುಚ್ಚಾಕ್ ಬಂದಾಗ ಬಿಡೋಕ್ಕಾಗತ್ತಾ? ನೀನು ಯಾರು ಅಂತ ಇಡೀ ಇದಕ್ಕೆ ಗೊತ್ತು. ಪ್ರತಿಯೊಬ್ಬರು ಹೇಳ್ತಾರೆ ನಿನ್ನ ಬಗ್ಗೆ, ನನ್ನ ಬಗ್ಗೆ ಯಾರೋ ಹೇಳ್ತಾರೆ, ಏಯ್ ಅದೇನೋ ಒಂದು ಪದಾರ್ಥ ಮಾಡ್ತೀನಿ ಎಲ್ಲರಿಗೂ ಜ್ಯೂಸ್ ಕೊಡ್ತೀನಿ ಅಲ್ಲಿ ಅಂತೇಳಿ ಫಸ್ಟು 25,000 ನನ್ನ ಹತ್ರ ತಗೊಂಡೋಗಿರೋದಕ್ಕೆ ಅಗ್ರಿಮೆಂಟ್ ಮಾಡಿಟ್ಟಿದೀಯ, ಅದು ಗೊತ್ತೇನೋ ನಿನಗೆ? ಒಂದು ಪೊಲೀಸ್ ಸ್ಟೇಷನಲ್ಲಿ ಸುರೇಶನ್ ಚೈನ್ ಕಳ್ತನ ಮಾಡಿದಾಗ ನೀನು ಆಗೋಷ್ಟು ಹೊಡೆದ್ರು ನಿನಗೆ ಪೊಲೀಸ್ ಸ್ಟೇಷನ್ಲಿ, ಹೊಡಿಬೇಡಿ ಬಿಡಿ ಸರ್ ಅಂತ ಬಿಡಿಸ್ಕೊಬಂದೆ. ಅದಕ್ಕೇನೋ ನನಗೆ ಹಿಂಗೆ ಮಾಡಿರೋದು ನೀನು? ಹಾಂ, ಅವೆಲ್ಲ ಮಾಹಿತಿ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಗೊತ್ತಾಯ್ತಾ? ಇವೆಲ್ಲ ಬಿಟ್ಬಿಟ್ಟು ನಿನಗೂ ಒಂದು ಹೆಣ್ಮಗು ಇದೆ, ಚಿಕ್ಕ ಮಗು, ಮರ್ಯಾದೆಯಿಂದ ಎಲ್ಲಾರ ಒಂದು ಕಡೆ ಬದುಕೊಂಡು ಜೀವನ ಮಾಡೋದು ಕಲ್ತ್ಕೊ, ಬದುಕಿನ ದಾರಿ ಸರಿಯಾದ ರೀತಿಯಲ್ಲಿ ಹಿಡ್ಕೊಳ್ಳೋದು ಕಲ್ತ್ಕೊ. ಅದನ್ನ ಬಿಟ್ಬಿಟ್ಟು ಈ ತರಲೆ ಒಚ್ಚೋದು ಪಾಪ, ಈಗೆಲ್ಲ ಬರ್ತಾರೆ ನಿನ್ನ ಮನೆ ಹತ್ರಕ್ಕೆ ಈ ಕಂಪ್ನಿಗೆ ಮಾಡಿ ಮಟ್ಟಿ ಅಂತ ಹೇಳಿ ಇದು ಮಾಡ್ಕೊಂಡು ಆಮೇಲೆ ಆಯ್ತಪ್ಪ ಮೂರ್ತಿ ಹೋಗ್ಲಿ, ನೀನು ಯಾವ ದೊಡ್ಡ ಮನ್ಸ ಅಂತೇಳಿ ನಿನ್ನ ಅಕೌಂಟ್ ದುಡ್ಡು ಹಾಕ್ಸ್ಕೊಂಡಿದ್ಯಾ, ಯಾರ್ಯಾರ ಹತ್ರ ಹಾಕ್ಸ್ಕೊಂಡಿದ್ಯಾ ಅನ್ನೋದನ್ನ ನಾನು ವ್ಯವಸ್ಥಿತವಾದ ಒಂದು ವೇದಿಕೆ ಮೇಲೆ ಕೊಡ್ತೀನಿ ನಿನಗೆ. ಎಲ್ಲ ನನ್ನ ಹತ್ರ ಇದೆ ಮಾಹಿತಿ. ನೀನು ಯಾರು ಕಂಪ್ನಿ ಅಕೌಂಟ್ ದುಡ್ಡು ಹಾಕ್ಸ್ಕೊಳಕ್ಕೆ? ನೀನು ಯಾರು? ಯಾಕೆ ಹಾಕ್ಸ್ಕೊಂಡೆ? ತಪ್ಪಲ್ವಾ? ಕಂಪ್ನಿ ಹೆಸರು ಹೇಳ್ಕೊಂಡು ಕಂಪ್ನಿಗೆ ನನ್ನ ಕೈಗೆ ನನಗಾಕಿ ಎಷ್ಟು ದುಡ್ಡು ಇಸ್ಕೊಂಡಿದ್ಯಾ? ಇದು ಸರಿ ಅನ್ಸುತ್ತಾ ನಿನಗೆ? ಅದೆಲ್ಲನೂ ನಾನು ಕೇಳಕ್ಕೆ ಬಂದಿದ್ದೇನೋ. ತಿನ್ಕೊಂಡು ಹೋಲಿ ಅಂತ ಅದು ಯಾರೋ ಸಹಾನಾ ಮೇಡಮ್ಮು ಯಾರ ಅಕೌಂಟಿಗೆ ದುಡ್ಡು ಹಾಕವ್ರೆ? 12 ತಿಂಗಳು 11,000 ಕಟ್ಸ್ಕೊಂಡಿದ್ದೀವಿ. ಎಷ್ಟಾಯ್ತಪ್ಪ ದುಡ್ಡು ಮೂರ್ತಿ? ಯಾರ ಅಕೌಂಟಿಗೆ ಬಂದೈತದು? ಕೊಡ್ತೀನಿ ಇವೆಲ್ಲ. ಸಕ್ಷಮ ಪ್ರಾಧಿಕಾರ ಅಂತ ಪ್ರತಿಯೊಂದು ವ್ಯವಸ್ಥೆನಲ್ಲೂ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಇಲಾಖೆ ಇದೆ. ಎಲ್ಲೆಲ್ಲಿ ಏನು ಮಾಡಬೇಕು ಅಂತ ನನಗೂ ಗೊತ್ತು. ನಾವೇನೋ ಪಾಪ ಏನು ಮಾತಾಡಲ್ಲ, ಏನು ಇದು ಮಾಡಲ್ಲ ಅಂತ ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ? ನಾನು ಒಬ್ರಿಗೆ ಯಾವತ್ತೂ ತೊಂದರೆ ಕೊಡೋಕೆ ಇಷ್ಟಪಡೋದಿಲ್ಲ, ತಿಳ್ಕೊ ಮೂರ್ತಿ. ತೊಂದರೆ ಕೊಡೋಕೆ ಹೊರಟ್ರೆ ಕಾನೂನು ರೀತಿಯಲ್ಲಿ ಕೊಡ್ತೀನಿ, ಕಾನೂನು ಮುಖೇನ ಕೊಡ್ತೀನಿ. ಮರ್ಯಾದೆಯಿಂದ ಇರೋದನ್ನ ಕರೆಕ್ಟಾಗಿ ಇದು ಮಾಡ್ಕೊಂಡು ಮಾಡಿ. ನಮ್ಮ ಮೀಡಿಯಾದವ್ರಿಗೆ ಹೇಳ್ತೀನಿ, ಏನು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನಿಮ್ಮದು, ಎಲ್ಲಿ ಯಾವ ಇದರಲ್ಲಿ ಕರ್ನಾಟಕ ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಯಾವ ಒಂದು ಮಾನದಂಡ ಇಟ್ಕೊಂಡು ಆಫೀಸ್ ಒಳಗೆ ಏಕಾಏಕಿ ನುಗ್ಗಿ ಆಯ್ತಪ್ಪ ನಾನು ಬಂದಿದ್ದ ಸುಬ್ರಹ್ಮಣ್ಯನೋ ಎಂತನೋ ಅಂತ ಬೇರೆಯವರು ಬೈಟ್ ತಗೊಂಡ್ರಲ್ಲ, ಅದು ಯಾಕೆ ಹಾಕಿಲ್ಲ ನೀನು? ನಮಗೆಲ್ಲ ಪದಾರ್ಥ ಕೊಡ್ತಾ ಇದ್ದಾರೆ, ನಮಗೆ ಒಳ್ಳೇದಾಗ್ತಾ ಇದೆ ಕಂಪ್ನಿ, ಯಾಕಪ್ಪ ಹಾಕ್ಲಿಲ್ಲ ನೀನು ತಂದೆ? ಏನಕ್ಕೆ ಹಾಕ್ಲಿಲ್ಲ ನೀನು? ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟು ಹಚ್ಕೊಳ್ಳೋದು ಅಂತ. ಇವೆಲ್ಲ ಒಂದು ವ್ಯವಸ್ಥಿತವಾದ ಜೀವನ ಅಲ್ಲ, ಮೀಡಿಯಾ ಹೆಸರು ಹೇಳ್ಕೊಂಡು ಮಾಡ್ತಕ್ಕಂಥದ್ದು. ದಯವಿಟ್ಟು ಇವನ್ನೆಲ್ಲ ಬಿಟ್ಟು ನಿಮ್ಮ ಕೈಲಿ ಆಗಲಿಲ್ಲ ಒಂದು ಸಾಮಾನ್ಯವಾದ ಒಂದು ಜೀವನ ಮಾಡೋಕ್ಕೆ ಅಂದರೆ ಕೂಲಿನಾರ ಮಾಡಿ. ಇವತ್ತು ಕೂಲಿ 800 ರೂಪಾಯಿ ಗಂಡಾಳಿಗೆ, ಹೆಣ್ಣಾಳಿಗೆ 700 ರೂಪಾಯಿ. ನಾನು ನೋಡಿ, ಅವ್ರು ಯಾರೋ ನಮ್ಮ ಇದಿಲ್ಲ ಅದಿಲ್ಲ ಏನಿದಿಲ್ಲ ಅಂತಾರೆ. ನೋಡ್ಕೊ, ಫಸ್ಟು ಇಲ್ಲಿ ನಾನೇನು ದಡ್ಡ ಅಂತ ತಿಳ್ಕೊಬಿಟ್ಟಿದ್ದೀರಾ ನನ್ನ? ಏನೂ ಮಾತಾಡಲ್ಲ ಮಟ್ಟಲ್ಲ ಅಂತೇಳಿ. ROC ಇಂದ ಸೆಂಟ್ರಲ್ ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿ ಬಂದಿರತಕ್ಕಂಥ ಒಂದು ರಿಜಿಸ್ಟರ್ ಕಾಪಿ, ಮತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಬಂದಿರತಕ್ಕಂಥ ಸರ್ಟಿಫಿಕೇಟು, ಮನಿ ಲೆಂಡಿಂಗು ಎಲ್ಲಿ ಪರ್ಮಿಷನ್ ಐತೆ ಏನು ಅಂತ ಕೇಳ್ತಿದ್ದಲ್ಲಪ್ಪ ಮೂರ್ತಿ. ನೋಡ್ಕೋ, ಮನಿ ಲೆಂಡಿಂಗು ತಂದಿದ್ದೀನಿ, ಹಣಕಾಸಿನ ವ್ಯವಹಾರ ದುಡ್ಡು ಕಟ್ಸ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಅಂತ ಅದನ್ನೂ ತಂದಿದ್ದೀನಿ. ಎಲ್ಲ ನೀವೆಲ್ಲ ಅಂತ ಕಚಡಗಳಿರ್ತೀರಿ ಅಂತಲೂ ನನಗೆ ಗೊತ್ತು. ಇನ್ನೂ ನಾನು ವಿಭಿನ್ನವಾಗಿ ಕಂಪ್ನಿನ ಕಟ್ಟಿ ಬೆಳೆಸಿ ಏನು ನಾನು ನಂಬ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ, ಎಲ್ರಿಗೂ ಚಾಡಿ ಹೇಳೋದು ಒಬ್ಬ ಬದುಕಿದ ಸಹಿಸಲ್ಲ. ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ್ತು. ಇದು ವ್ಯವಸ್ಥಿತವಾದ ಜೀವನ. ಎಷ್ಟು ವರ್ಷ ಬದುಕ್ತಿರೋ ನೀವೆಲ್ಲ? ಎಷ್ಟು ವರ್ಷ ಬದುಕ್ತೀರಿ? ಬಿಟ್ಬಿಡಿ ಇವೆಲ್ಲನೂ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋದು ಕಲ್ತ್ಕೊಳ್ಳಿ. ಇನ್ನು GST ಇಲ್ಲ, ಅದಿಲ್ಲ ಎಂಥದಿಲ್ಲ, ಹಣ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. MOA ಅಂತ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಇದರಲ್ಲಿ ಏನೇನು ಕಂಪನಿ ಮಾಡುತ್ತೆ, ಏನೇನು ಕಂಪನಿ ಮಾಡಬೇಕು, ಎಷ್ಟು ವ್ಯವಹಾರಗಳನ್ನು ಮಾಡ್ಬೋದು ಅನ್ನೋದನ್ನ
ಇಲ್ಲಿ ಕೊಟ್ಟೈತಪ್ಪ ಸೆಂಟ್ರಲ್ ಗೌರ್ಮೆಂಟು. ಯಾವುದೋ ತರಕಾರಿ ವ್ಯಾಪಾರ, ಹಾಲು ವ್ಯಾಪಾರ, ಮೀನು ವ್ಯಾಪಾರ ಮಾಡಕ್ಕೆ ನಾನು ಜಿ ಎಸ್ ಟಿ ತಗೊಂಡಿಲ್ಲ. ಜಿ ಎಸ್ ಟಿ ಅಂದರೆ ಏನು ಗೊತ್ತಾ ಓಲಿ, ಮೀಡಿಯಾದವರು ನಮ್ಮ ರಾಘವೇಂದ್ರ ಅವರು ನನ್ನನ್ನು ಪ್ರಶ್ನೆ ಮಾಡಿದ್ರಲ್ಲ, ಅದು ಇದಾಗಿದೆ ಮಿಲ್ಕ್ ಡೈರಿಗೆ ಮಾಡಕ್ಕೆ ತಗೊಂಡವ್ರೆ, ಇದು ಮಾಡಕ್ಕೆ ತಗೊಂಡವ್ರೆ ಅಂತ ಹೇಳ್ತಿರಲ್ಲ, ಇಲ್ಲಿ ಅದನ್ನೂ ಮಾಡ್ಬೋದು ಮಿಲ್ಕ್ ಡೈರಿ ಇನ್ನೂ. ಅದು ಗೊತ್ತಾ ನಿಮಗೆ? 250 ಪದಾರ್ಥಗಳ ಮೇಲೆ ನಾವು ಟ್ಯಾಕ್ಸ್ ಇದು ಕಟ್ಬೋದು ಗೌರ್ಮೆಂಟ್ಗೆ. 250 ಪದಾರ್ಥ. ನೀನು ಬರೀ ಮಿಲ್ಕ್ ಡೈರಿ, ವಾಟರ್ ಬಾಟ್ಲ್ ಇದು ಮಾಡ್ಕೊಳಕ್ಕೆ ಬಂದವ್ರೆ ಅಂತೇಳಿ ವಿಡಿಯೋದಲ್ಲಿ ತೋರಿಸ್ತೀಯಾ? ನೋಡಿದೀಯ ಇದನ್ನ? ಇವೆಲ್ಲ ಗೊತ್ತಾ ನಿನಗೆ? ನೋಡಿದು AAO ಅಸೋಸಿಯೇಷನ್ ಆಫ್ ಆರ್ಟಿಕಲ್ಸ್, ಏನೇನು ಆರ್ಟಿಕಲ್ಸ್ ಯಾವ್ಯಾವ ಥರ ಹೆಂಗೆ ಇರ್ತದೆ, ಕಂಪ್ನಿ ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದಕ್ಕೆ ಎಲ್ಲ ದಾಖಲಾತಿಗಳನ್ನು ಇಟ್ಟಿದ್ದೀನಿ. ಸುಮ್ಮನೆ ಒಂದು ಯಾವುದೋ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥ ಯಾವುದೋ ಪ್ರೊಮೋ ಮಾಡಿಕೊಂಡು ಎಲ್ಲರಿಗೂ ಜನಗಳಿಗೆ ಎದುರಿಸ್ಕೊಂಡು ಇದು ಮಾಡ್ತಕ್ಕಂಥದ್ದು ಮಾಡೋದಲ್ಲಪ್ಪ. ನಿನ್ನ ವಿರುದ್ಧವಾಗಿ ಇವತ್ತು ದಂಗೆ ಹೇಳ್ತಾ ಇದ್ದೀನಿ ಇಷ್ಟು ದೇಶದಾದ್ಯಂತ. ನಿನ್ನ ದೇಶಕ್ಕೆ ಹೋಲ್ಸೋಕ್ಕಾಗಲ್ಲ. ಮೈಸೂರು ಜಿಲ್ಲೆನಲ್ಲಿ ನಾನು ನೋಡ್ತೀನಿ, ನೀನು ಅಂತ. ನಾನು ಕಾನೂನಾತ್ಮಕ ಹೋಗ್ಬರ್ತೀನಿ, ನಿನ್ನ ದಬ್ಬಾಳಿಕೆನಲ್ಲೇ ಬರಪ್ಪ. ನಾನು ಏನು ಕಾನೂನು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಒಳಗೆ ಬರ್ತೀನಿ. ನೀನು ಕರ್ಸಿ ಹಿಂಗೆ ಎದುರಿಸ್ಬಿಟ್ಟು ಜನಗಳ ಹತ್ರ ದುಡ್ಡು ವಸೂಲಿ ಮಾಡೋದು, ಇನ್ನೊಂದು ಮಾಡೋದು ಮಾಡ್ಕೊಂಬ. ನನ್ನ ಲಾಸ್ಟಲ್ಲಿ ನಾನು ಹೇಳ್ತಕ್ಕಂಥದ್ದು ಇವತ್ತು ನನ್ನ ಗ್ರಾಹಕರಿಗೆ, ನನ್ನ ಏನು ಪ್ರಮೋಟಿಂಗ್ ಪಾರ್ಟ್ನರ್ಸ್ಗೆ ಯಾರೂ ಹೆದರ್ಬೇಕಾಗಿಲ್ಲ. ನಾನು ₹1 ಮೋಸ ಯಾರಿಗೂ ಮಾಡಲ್ಲ. ನನ್ನ ಹತ್ರ ತಿಂದೇ ಇರೋರೇ ಬಾಕಿಗಳು ಯಾರೂ ಇಲ್ಲ. ಎಲ್ಲರೂ ಒಂದಲ್ಲ ₹1 ತಿನ್ಕೊಂಡು ಹೋಗಿದ್ದಾರೆ. 2,000 ID ಮಾಡ್ತೀನಿ, 1,000 ID ಮಾಡ್ತೀನಿ, ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ತಿಂದಿದ್ದಾರೆ. ಅದನ್ನು ನನ್ನ ಕೈಯಿಂದ ಕಟ್ತಾ ಇದ್ದೀನಿ. ಆ ಸಮರ್ಥತೆ ನನಗಿದೆ. ನಾನು ಜನಗಳಿಗೆ ಯಾವತ್ತೂ ಕೂಡ ₹1 ನನ್ನ ಕೆಟ್ಟ ಹೆಸರು ತಗೊಳ್ಳಲ್ಲ. ಆ ಕೆಟ್ಟ ಹೆಸರು ತಗೊಳ್ಳೋಕೆ ಪ್ರಯತ್ನವೂ ಮಾಡಲ್ಲ. ಇವತ್ತು ಪ್ರತಿಯೊಂದು ತಾಲೂಕಲ್ಲೂ ಒಂದೊಂದು ಗ್ರಾಮ ಸ್ಟೋರನ್ನ ನಾನು ತೆಗಿತೀನಿ. ಗ್ರಾಮ ಇದನ್ನು ಮತ್ತು ಗ್ರಾಮ ಹೋಟ್ಲು ಅಂತ ಏನು ಮಾಡಿದ್ದೀನಿ ಅದನ್ನು ತೆಗಿತೀನಿ. ಚಾಲೆಂಜಾಗಿ ತಗೊಂಡಿದ್ದೀನಿ ಇದನ್ನ. ಚಾಮುಂಡೇಶ್ವರಿ ಶಕ್ತಿ ನನಗೆ ಎಲ್ಲಿ ತನಕ ಇರುತ್ತದೆ, ಮಲೆಯ ಮಹದೇಶ್ವರನ ಶಕ್ತಿ ನನಗೆ ಎಲ್ಲಿ ತನಕ ಇರ್ತದೆ, ಏನು 3 ಕೋಟಿ ದೇವರುಗಳು ಈ ನಮ್ಮ ಪ್ರಪಂಚದಲ್ಲಿ ಇದ್ದಾವೆ, ಆ ದೇವರುಗಳಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಸಂಸ್ಥೆನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ. ನಿಮ್ಮಂಥ ನಾಯಿ ನರಿಗಳನ್ನು ಬಿಟ್ಬಿಟ್ಟು ಒಳ್ಳೆ ಜನನ ಕಟ್ಕೊಂಡು, ಒಳ್ಳೆ ಜನ ಇದ್ದಾರೆ, ಅವ್ರನ್ನೆಲ್ಲ ಕೆಡ್ಸಕ್ಕೆ ನೋಡ್ತೀರಿ. ಈಗ ಕೋತಿ ತಾನು ಕೆಡೋದಲ್ಲದೆ ಒನ ಎಲ್ಲನೂ ಕೆಡಿಸ್ದಂಗೆ, ಜೊತೆಗೆ ಒಂದು ಕೆಟ್ಟ ಕೊಳತ ಟೊಮೆಟೊ ಹಣ್ಣು ಇಡೀ ಕುಕ್ಕೆ ಟೊಮೆಟೊ ಎಲ್ಲನೂ ಕೆಡಿಸ್ತದೆ. ಆ ಥರದ ಜನಗಳು ನೀವು. ಆ ಥರದ ಜನಗಳು ಈ ಒಂದು ಹೇಸಿಗೆ ಬುದ್ಧಿನ ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಭ್ರಾತೃತ್ವ ಇಟ್ಕೊಂಡು ಸಮಾಜದಲ್ಲಿ ಒಂದು ಏಕತೆಯನ್ನು ಬೆಳೆಸ್ಕೊಂಡು ಎಲ್ಲರೂ ಚೆನ್ನಾಗಿ ಬದುಕಲಪ್ಪ ಅಂತ ವ್ಯವಸ್ಥಿತವಾಗಿ ಬದುಕಾಟ ಮಾಡೋದು ಕಲೀರಿ. ನೀವು ಅಣ್ಣ ತಮ್ಮ ಅಕ್ಕ ತಂಗಿರ ಜೊತೆ ಹುಟ್ಟಿದಿರಿ, ನಾನು ಅಕ್ಕ ತಂಗಿ ಅಣ್ಣ ತಮ್ಮದ ಜೊತೆ ಹುಟ್ಟಿದ್ದೀನಿ. ಒಬ್ಬ ಮನುಷ್ಯನ ತೇಜೋವಧೆ ಮಾಡೋದ್ರಿಂದ ನಿಮ್ಗೆ ಏನೂ ಸಿಗೋದಿಲ್ಲ. ಇನ್ನೊಂದು ನನ್ನ ವಿಶೇಷವಾದ ಭಾವನಾತ್ಮಕ ಒಂದು ಅಭಿನಂದನೆ ನಾನು ಏನು ಹೇಳ್ತೀನಿ, ನನ್ನ ಗ್ರಾಹಕರು ಮತ್ತು ನನ್ನ ಪ್ರಮೋಟಿಂಗ್ ಪಾರ್ಟ್ನರ್ಸ್ಗಳು ಇವತ್ತೇನು ಈ ಕಂಪನಿನ ಬೆಂಬಲ ಮಾಡಿ ನೂರಾರು ಜನ, ಸಾವಿರಾರು ಜನ ನನ್ನನ್ನು ನಂಬಿ ನನ್ನ ಕಂಪನಿಗೆ ಹಣ ಕಟ್ಟಿದ್ದೀರಿ, ಅವ್ರಿಗೆಲ್ರಿಗೂ ಕೂಡ ನಮ್ಮ ಪ್ರಮೋಟಿಂಗ್ ಪಾರ್ಟ್ನರ್ಸ್ಗಳ ಮುಖೇನ ಮತ್ತು ವೈಯಕ್ತಿಕವಾಗಿ ನಿಮ್ಮ ಮನೆಗೆ ನಾನೇ ಬರ್ತೀನಿ. ನಿಮ್ಮ ಮನೆಗೆ ನಾನೇ ಬಂದು ನಿಮಗೆ ಏನು ಬರಬೇಕು ಪದಾರ್ಥಗಳನ್ನ, ಯಾರು ₹1 ನಾನು ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಂಡು ನಾನು ಹಾಳು ಮಾಡೋದಿಲ್ಲ. ಪ್ರತಿಯೊಬ್ಬರ ಮನೆಗೂ ಬಂದು ನಿಮ್ಮ ಅನಿಸಿಕೆಗಳನ್ನು ತಿಳ್ಕೊಂಡು ನಿಮ್ಗೆ ಏನು ಪದಾರ್ಥ ಬೇಕು ನಾನು ಈಗ ನೋಡಿ ಅದಕ್ಕೊಂದು ಹೇಳ್ತೀನಿ, ನಾನು ಮನೆ ಬಾಗಿಲಿಗೆ ಕಳಿಸಿದ್ದೀನಿ ನಾನು ಪದಾರ್ಥಗಳನ್ನ. ನೀವು ಇಲ್ಲಿ ಬಂದರೆ 1,500 2,000 ಬಾಡಿಗೆ ಆಗುತ್ತೆ ಅಂತ. ಯಾರ ಹತ್ರನೂ ಕಾರ್ಡ್, ಅದು ಹೇಳಿದ್ದೀನಿ ಮೊದಲೇ, ಯಾರ ಹತ್ರನೂ ಕಾರ್ಡ್ಗಳ ವಾಪಸ್ ಇಸ್ಕೊಳ್ಳೋದೇ ಕೊಟ್ಟಿದ್ದೀನಿ. ಈಗ ಕುತಂತ್ರ ಮಾಡೋರು ಮತ್ತೆ ಆ ಕಾರ್ಡ್ ತಗೊಂಡ್ಬರ್ಬೋದು, ನನಗೆ ಇನ್ನೂ ಕೊಟ್ಟೇ ಇಲ್ಲ ಕೊಡಿ ಅಂತ. ಈ ಥರ ಮನಸ್ಥಿತಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೈ ಮುಗಿತೀನಿ ನಿಮ್ಮಲ್ಲಿ ಗ್ರಾಹಕ ಬಂಧುಗಳಲ್ಲಿ, ದಯವಿಟ್ಟು 2 ಕೈನೂ ಇತ್ತು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ. ನಿಮಗೆ ನಾನು ಎಲ್ಲ ಥರದ ಅನುಕೂಲನೂ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನನಗೆ ಇದೇ ರೀತಿಯಲ್ಲಿ ಸಹಕಾರವನ್ನು ನೀವೆಲ್ಲರೂ ಕೊಡ್ತೀನಿ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಕಂಪ್ನಿನ ಬೆಳೆಸಿ ಇಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಒಂದು ಹೆಮ್ಮರವಾಗಿ ಒಂದು ಗ್ರಾಮ ಸ್ಟೋರು, ಒಂದು ಗ್ರಾಮ ಹೋಟ್ಲನ್ನ ಬೆಳೆಸೋದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಇದೆ. ಏನೇ ವೈಯಕ್ತಿಕ ಮನಸ್ತಾಪಗಳಿದ್ರು ಅದನ್ನು ಬಿಟ್ಟು ನನ್ನ ಜೊತೆ ಸಹಕರಿಸಬೇಕು. ಈ ಕೆಟ್ಟ ಹುಳುಗಳನ್ನು ದೂರ ಮಾಡಿ ಒಳ್ಳೆ
ಭಾವನೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಹೃದಯಗಳ ಜೊತೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಕೈ ಮುಗಿದು ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಇವತ್ತು ನನ್ನ ಮಾನಸಿಕ ತೇಜೋವಧೆ ಮಾಡಿದ್ದಾರೆ. ಭಗವಂತ ಅವ್ರನ್ನ ಚೆನ್ನಾಗಿಟ್ಟಿರಲಿ. ಏಕೆಂದರೆ ಅವರು ಪಾಪ ಭಾಳ ದೊಡ್ಡವರು. ಅವರು ಇದೇ ವಸೂಲಿ ಬುದ್ಧಿ, ಅವ್ರಿಗೆ ಅದೇ ಬುದ್ಧಿನ ಕೊಡಲಿ ದೇವರು. ಅವರು ಶಾಶ್ವತ ಒಂದು 1000 ವರ್ಷ ಇರಲಿ, 1000 ವರ್ಷ ಇರಲಿ ಅವರು ಪಾಪ. ಯಾಕೆಂದ್ರೆ ಇದೇ ಥರ ತೇಜೋವಧೆ, ಒಬ್ಬನ ಒಳ್ಳೆ ವ್ಯಕ್ತಿನ ತೇಜೋವಧೆ ಮಾಡೋದು, ತಿನ್ನೋದು. ಎಷ್ಟು ಈ ಅನ್ನ ಎಷ್ಟು ತಿನ್ನಕ್ಕಾಗುತ್ತೆ ಒಂದು ದಿವಸಕ್ಕೆ? ಭಗವಂತ ಒಂದು ನಿರ್ದಿಷ್ಟ ಒಂದು ಇದನ್ನ ಮಾಡಿದ್ದಾನೆ, ಅಷ್ಟೇ ತಿನ್ನಕ್ಕೆ ಸಾಧ್ಯ. ದುಡ್ಡು ತಿನ್ನಕ್ಕಾಗತ್ತಾ? ಮತ್ತೆ ಮಾರನೇ ಬೆಳಿಗ್ಗೆ ಎದ್ದು ತಿನ್ನಲೇಬೇಕು, ಇಲ್ಲದ ಮನುಷ್ಯ ಸತ್ತೋಗ್ಬಿಡ್ತಾನೆ. ನಾನಿವತ್ತು ಮಾನನಷ್ಟ ಮೊಕದ್ದಮೆನ ನಿಮ್ಮ ಮೇಲೆ ಹೆಂಗ್ ಹೂಡಬೇಕು ಅಂತ ನಾನು ಕಾನೂನಾತ್ಮಕ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಕಾನೂನು ವ್ಯವಸ್ಥೆನಲ್ಲೇ ಬರ್ತೀನಿ ನಿಮ್ಮ ಹತ್ರ. ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನ ರೂಪರೇಖೆಗಳು ಮಾಡಿಕೊಂಡು ತಯಾರು ಮಾಡ್ಕೊಂಡು ಬರ್ತೀನಿ. ನೋಡೋಣ, ಆಗ ನನಗೆ ಉತ್ತರ ಕೊಡಿ, ಬರ್ತೀನಿ ನಾನು. ಎಲ್ರಿಗೂ ನಮಸ್ಕಾರ.